ಹೀರೋಗಳ ಕಣ್ಣಲ್ಲಿ ಕಣ್ಣೀರು ಬರದಂಗೆ ನೋಡ್ಕೊಳ್ಳುವಂಥದ್ದೇ ದೊಡ್ಡ ಸಾಧನೆ ಜೀವನದಲ್ಲಿ. ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ಕೂಡ ಕಣ್ಣೀರು ಬರಬಾರ್ದು. ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ಕೂಡ ಆನಂದ ಬಾಷ್ಪ ಬರಬೇಕು. ಇವತ್ತು 85% ತಗೊಂಡಿರುವಂತಹ ಮಗುವಿನ ಕಣ್ಣಲ್ಲಿ ಒಂದು ಸನ್ಮಾನ ಮಾಡಿ ಬೆಂಕಟ್ಟದಾಗ ಆ ನಿಮ್ಮ ತಾಯಿ ನಿಮ್ಮ ತಂದೆಯ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ನೋಡಿ. ಅದು ಬಂದಾಗ ಮಾತ್ರ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಆ ರೀತಿಯ ಸಾರ್ಥಕತೆಯ ಬದುಕನ್ನು ನೀವು ಸಾಧಿಸಬೇಕು. ಜೀವನದಲ್ಲಿ ಏನಾಗ್ತಾರೋ ಯಾರ್ಯಾರು ಏನೇ ಅವಕಾಶಗಳಿಗೆ ಗೊತ್ತಿಲ್ಲ, ಆದ್ರೆ ಜೀವನದಲ್ಲಿ ಯಾವುದೇ ಸಂದರ್ಭಕ್ಕೆ ಹೋದ್ರೂ ಕೂಡ ತಂದೆ ತಾಯಿಯನ್ನ ಗೌರವಿಸಬೇಕು. ಮತ್ತೆ ಇವತ್ತು ಏನು ಸಮಾಜಕ್ಕೆ ಅಂತ ಈ ಸಂಘ ಏನು ಮಾಡ್ತಾ ಇದೆ ಚಿಕ್ಕ ಜನಾಂಗ, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕಷ್ಟದಲ್ಲಿರುವಂತವ್ರಿಗೆ ನೆರವಾಗುವಂತ ಗುಣವನ್ನು ಕೂಡ ನೀವು ಇಟ್ಕೋಬೇಕು. ಜೀವನದಲ್ಲಿ ಜೀವನ ಪೂರ್ತಿ ನೀವು ಇಟ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ, ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಯಾಕೆ ಕರೆದು ಅನ್ನೋದು ಇವತ್ತೂ ಅರ್ಥ ಆಗಿತ್ತು. ಹಾಗಾಗಿ ನನ್ನ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ನನ್ನೆರಡು ಮಾತನ್ನು ನಂಬುತ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಿಗಳ ಜನಾಂಗದ ಪರಂಪರೆಯನ್ನ ನಮ್ಮ ಜನರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಗೌರವಾರ್ಥವಾಗಿ ಅವರಿಗೆ ಒಂದು ಗೌರವದ ಚಪ್ಪಾಳೆ ಹೊಡಿಬೇಕು ಅಂತ ಎಲ್ಲೂ ಕೆಲಸಗಳನ್ನು ಸಾಧನೆ ಮಾಡಿರ್ತಕ್ಕಂಥವರು ಇನ್ನಷ್ಟು ಉನ್ನತ ಮಟ್ಟದ ಪರಿಷತ್ನ ಪ್ರೋತ್ಸಾಹ ನೀಡತಕ್ಕಂಥವನ್ನು ಮಾಡಿಕೊಡ್ತಾರೆ.